ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ. ಅಪರಾಧಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್. ಇತ್ತೀಚೆಗೆ ಮಹಿಳೆಯರ ಮೇಲಿನ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ಇದರ ಜೊತೆಗೆ ಅಪ್ರಾಪ್ತ ಬಾಲಕಿಯರ ಮೇಲೆಯೂ ಕಾಮ ಪಿಚಾಚಿಗಳು ಎರಗ್ತಾ ಇದ್ದು, ಫೋಕ್ಸೋ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಾಗ್ತಾ ಇದೆ. ಇಂತಹ ಏಯ ಕೃತ್ಯಗಳಿಗೆ ಕಡಿವಾಣ ಹಾಕೋದಕ್ಕೆ ಅದೆಷ್ಟೇ ಕಠಿಣ ರೂಲ್ಸ್ ತಂದ್ರೂ ಕೂಡ ಯಾವುದೂ ಪ್ರಯೋಜನವಾಗ್ತಿರಲಿಲ್ಲ. ಜೊತೆಗೆ ಪ್ರಕರಣ ನಡೆದು ಎಷ್ಟೋ ವರ್ಷಗಳ ಬಳಿಕ ತೀರ್ಪು ಹೊರಬೀಳ್ತಾ ಇರೋದ್ರಿಂದ ಜನರಿಗೆ ಕಾನೂನಿನ ಮೇಲೆಯೂ ಭಯವಿಲ್ಲದಂತಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿಗೆ ಕೆಲವೇ ತಿಂಗಳು ಅಥವಾ 1-2 ವರ್ಷಗಳಲ್ಲಿಯೇ ತೀರ್ಪು ಪ್ರಕಟಿಸ್ತಾ ಇದ್ದು, ಅಪರಾಧಿಗಳಿಗೆ ನಡುಕ ಶುರುವಾಗಿದೆ. ಇದೀಗ ತುಮಕೂರಿನಲ್ಲಿ ನಡೆದಿದ್ದ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪೊಂದು ಹೊರಬಿದ್ದಿದ್ದು, ಅಪರಾಧಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹೌದು, 2022ರಲ್ಲಿ ತುಮಕೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ವ್ಯಕ್ತಿಯೊಬ್ಬ ಲೈಂಗಿಕ ದೌರ್ಜನ್ಯ ಎಸಗಿದ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ಎಫ್ಟಿಎಸ್ಸಿ 1ನೇ ನ್ಯಾಯಾಲಯ ಮಹತ್ವ ತೀರ್ಪನ್ನ ಪ್ರಕಟಿಸಿದೆ. ಅಪರಾಧ ಸಾಬೀತಾದ ಹಿನ್ನೆಲೆ ಆರೋಪಿ ರಘುಗೆ 20 ವರ್ಷ ಜೈಲು ಶಿಕ್ಷೆ ಹಾಗೂ 1,50,000 ರೂಪಾಯಿ ದಂಡವನ್ನ ವಿಧಿಸಿ ನ್ಯಾಯಾಲಯ ತೀರ್ಪನ್ನ ನೀಡಿದೆ. 2022ರ ಏಪ್ರಿಲ್ನಲ್ಲಿ ಅಪರಾಧಿ ರಘು ಎಂಬಾತ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ. ಈ ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಅಪ್ರಾಪ್ತ ಬಾಲಕಿಯ ತಾಯಿ ತುಮಕೂರು ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು, ದೂರಿನ ಬೆನ್ನಲ್ಲೇ ಪ್ರಕರಣ ದಾಖಲಿಸಿಕೊಂಡು ಸಿಪಿಐ ನವೀನ್ ಕುಮಾರ್ ತನಿಖೆ ನಡೆಸಿ ಆರೋಪಿ ರಘುನನ್ನ ಬಂಧಿಸಿದ್ರು. ಸುದೀರ್ಘ 3 ವರ್ಷಗಳ ಪ್ರಕರಣ ವಿಚಾರಣೆ ನಡೆಸಿದ ಕೋರ್ಟ್ ಇದೀಗ ತೀರ್ಪನ್ನ ನೀಡಿದ್ದು, ಬಾಲಕಿಗೆ ನ್ಯಾಯ ಸಿಕ್ಕಂತಾಗಿದೆ. ಅಪ್ರಾಪ್ತ ಸಂತ್ರಸ್ತ ಬಾಲಕಿಯ ಪರವಾಗಿ ಸರ್ಕಾರಿ ಅಭಿಯೋಜಕಿ ಆಶಾ ಕೆಎಸ್ ವಾದವನ್ನ ಮಂಡಿಸಿದ್ರು. ಮೇಡಮ್, ಈಗ ತುಮಕೂರಲ್ಲಿ ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಶಿಕ್ಷೆ ಆಗಿದೆ. ಏನು ಪ್ರಕರಣ, ಯಾವ ರೀತಿ? ಸರ್, ಅದು ತುಮಕೂರು ಮಹಿಳಾ ಠಾಣೆಯಲ್ಲಿ ದಾಖಲಾದಂತಹ ಒಂದು ಪ್ರಕರಣವಾಗಿದೆ. ಅದರಲ್ಲಿ ಆರೋಪಿ ರಘು ಅನ್ನೋ ಒಬ್ಬ ವ್ಯಕ್ತಿ ನೊಂದ ಬಾಲಕಿಯ ಮನೆಗೆ ಹೋಗ್ತಾನೆ. ಅವತ್ತಿನ ದಿನ ಯುಗಾದಿ ಹಬ್ಬ ಆಗಿರುತ್ತೆ. ತಂದೆ ತಾಯಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಮಗು ಒಂದೇ ಮನೆಯಲ್ಲಿರುತ್ತೆ. ಆತ ಬಂದು ಆಕೆಯನ್ನು ಮಾತಾಡಿಸೋ ರೀತಿ ಹೋಗಿ ಆಕೆ ಮೇಲೆ ದೌರ್ಜನ್ಯವನ್ನು ಎಸಗಿರುತ್ತಾನೆ. ನಂತರ ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾದಂತಹ ಶ್ರೀಯುತ ನವೀನ್ ರವರು ಈ ಒಂದು ದೋಷಾರೋಪಣಾ ಪಟ್ಟಿಯನ್ನು ಗಣನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ತದನಂತರ ಗಣನ್ಯಾಯಾಲಯದಲ್ಲಿ ವಾದ ವಿವಾದ ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ. ವಿಚಾರಣೆ ಮತ್ತು ಅಭಿಯೋಜನೆಯ ಪರವಾಗಿ ನಡೆಸಿದಂತಹ ವಿಚಾರಣೆ ಮತ್ತು ದಾಖಲೆಗಳಿಂದ ಆರೋಪಿ ರಘು ಮೇಲೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಮಾನ್ಯ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯದ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿಗೆ 20 ವರ್ಷಗಳ ಜೈಲು ಶಿಕ್ಷೆ ಮತ್ತು 1.5 ಲಕ್ಷಗಳ ರು ದಂಡವನ್ನು ವಿಧಿಸಿರುತ್ತಾರೆ. ಮತ್ತು ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ 4 ಲಕ್ಷಗಳ ರು ಪರಿಹಾರವನ್ನು ನೀಡಿರುತ್ತಾರೆ. ನೊಂದ ಬಾಲಕಿಗೆ ಒಟ್ಟಾರೆಯಾಗಿ 5.5 ಲಕ್ಷ ಪರಿಹಾರವನ್ನು ನ್ಯಾಯಾಲಯವು ಘೋಷಿಸಿರುತ್ತೆ. ಸರ್, ಈ ಪ್ರಕರಣದಲ್ಲಿ ವಾದವನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾದಂತಹ ಆಶಾ ಕೆಎಸ್ ಆದಂತಹ ನಾನು ವಾದ ಮಂಡನೆಯನ್ನು ನಡೆಸಿರುತ್ತೇನೆ. ಒಟ್ನಲ್ಲಿ ನೀಚಾತಿ ನೀಚ, ಘೋರ, ಅಮಾನವೀಯ ಕೃತ್ಯಗಳ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ಅಪರಾಧದಲ್ಲಿ ಭಾಗಿಯಾಗಿರುವವರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ತುಮಕೂರಿನ ಫೋಕ್ಸೋ ಕೋರ್ಟ್ ನೀಡಿದೆ. ಇದರಿಂದಾಗಿ ನ್ಯಾಯಾಂಗದ ಮೇಲೆ ಜನರ ನಂಬಿಕೆ ಇನ್ನಷ್ಟು ಹೆಚ್ಚಿದಂತಾಗಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.